ಯೂಟ್ಯೂಬ್ ಗೆಳೆಯರೇ, ಕೃಷಿ ಬಗ್ಗೆ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಗೆಳೆಯರೇ. ಇಲ್ಲಿ ಶೇಂಗಾ ಆಗಿದೆ. ಶೇಂಗಾ ಬೆಳೆಯನ್ನು ಇಲ್ಲಿ ಜಮೀನಲ್ಲಿ ಹಾಕಿದ್ದೇವೆ. ನೋಡಬೇಕು, ಇದಕ್ಕೆ ಹೊಲಕ್ಕೆ ಸೋಲಾರನ್ನು ಹಾಕಿದ್ದೇವೆ. ತುಂಬ ಒಂದು ಒಳ್ಳೆಯ ಉಪಯುಕ್ತವಾಗಿದೆ. ಇಲ್ಲಿ ಕಾಡಂದಿ ಸುಮಾರು ಬರ್ತವೆ ಅಂಥೇಳಿ ಇಲ್ಲಿ ಬೇಲಿಯನ್ನು ಹಾಕಲಾಗಿದೆ. ಸಂಕ್ಷಿಪ್ತ ವಿವರವಾಗಿ ನೋಡಬೇಕು ಯೂಟ್ಯೂಬ್ ಗೆಳೆಯರು. ಶೇಂಗಾ ತುಂಬ ಒಳ್ಳೆಯ ಬೆಳೆಯನ್ನು ಬರ್ತಾಯಿದೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಶೇಂಗಾವನ್ನು ತೆಗಿಬೇಕಾಗಿದೆ. ತುಂಬ ದೊಡ್ಡ ದೊಡ್ಡ ಕಾಯಿನೂ ಆಗಿದ್ದಾವೆ ಕೆಳಗಡೆ. ನೋಡಬೇಕಾಗಿದೆ ಗೆಳೆಯರೇ, ಯೂಟ್ಯೂಬ್ ಗೆಳೆಯರೇ. ಇದು ತುಂಬ ಒಳ್ಳೆಯ ಒಂದು ಸೀನ್ ಆಗಿದೆ. ಇಲ್ಲಿ ಈ ಸೈಡ್ ನೋಡಬೇಕಾದ್ರೆ ಈ ಹೊಲದ ಮಾಲೀಕನ ಆಗಿದಂಥ ಸುಭಾಷ್ ಗಡಿದಿಂಗಳಿ ನಂಬರ್ 2 ಇವರು ಆಗಿದ್ದಾರೆ. ಇಲ್ಲಿ ನೋಡಬೇಕು, ಮರ ಕೆಳಗಡೆ ಇದ್ದಾರೆ. ಹಲ್ದಿ ಕಲರ್ ಟಿ ಶರ್ಟ್ ಹುಟ್ಟಿದ್ದಾರೆ, ಇವರು ಲುಂಗಿ ಹುಟ್ಟಿದ್ದಾರೆ. ಇಲ್ಲಿ ನಿಂತಿದ್ದಾರೆ ನೋಡಬೇಕು ಯೂಟ್ಯೂಬ್ ಗೆಳೆಯರೇ. ಇವರು ಸುಮಾರು ಒಂದು 4 ಎಕರೆ ಬೆಳೆಯನ್ನು ಹಾಕಿದ್ದಾರೆ. ಕಬ್ಬನ್ನು ಹಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ಶೇಂಗಾ ಆಗಿದೆ ಯೂಟ್ಯೂಬ್ ಗೆಳೆಯರೇ. ಅಲ್ಲಿ ಸ್ವಲ್ಪ ದೂರಿನಿಂದ ಕಬ್ಬನ್ನು ಕಾಣ್ತಾಯಿದೆ ನೋಡಿ ಯೂಟ್ಯೂಬ್ ಗೆಳೆಯರೇ, ವೀಕ್ಷಿಸಿ. ಇದು ಕೃಷಿ ಮಾಹಿತಿಗಾಗಿ ಯಾವ ಥರವನ್ನು ಬೆಳೆಯನ್ನು ಬೆಳಿಬೇಕು, ಯಾವ ಥರವನ್ನು ಬೇಲಿಯನ್ನು ಹಾಕಬೇಕು ಅಂಬೋದೊಂದು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಯೂಟ್ಯೂಬ್ ಗೆಳೆಯರೇ. ಇಲ್ಲಿ ಸುಭಾಷ್ ಅವರು ಮತ್ತೆ ಬರ್ತಾಯಿದ್ದಾರೆ. ಏನಾದರೂ ಅನಿಸಿಕೆ ಹೇಳ್ತೀರಾ ಹೇಳಿ. ಬೆಳೆಯನ್ನು ಯಾವ ಥರ ಬೆಳೆದಿರಿ, ಈ ಶೇಂಗಾ ಎಷ್ಟು ತಿಂಗಳಲ್ಲಿ ಬರುತ್ತೆ, ಏನೋ ಸ್ವಲ್ಪ ಒಂದು 2 ಅಭಿಪ್ರಾಯನ ಹೇಳಿ. ಕರೆಂಟ್ ಇಲ್ಲ ಅಂತೇಳಿ ಮತ್ತೆ ಕರೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ 21 ತಾರೀಕು ಹಿಡಿದು ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಅವರು ಮಗನಂತ ಇಲ್ಲಿ ಇವರು ಇದ್ದಾರೆ, ವಿಠ್ಠಲ ಅವರು ಹೆಸರು ನವೀನ್ ಅವರು. ಇವರು ತುಂಬ ಇದರಲ್ಲಿ ನೀರನ್ನು ಬಿಡ್ತಾರೆ, ಕೆಲಸವನ್ನು ಅಲ್ಲಿ ಮಗ್ನವಾಗಿ ಮಾಡ್ತಾರೆ ಕೆಲಸವನ್ನು. ನೋಡಬೇಕು, ಇವರು ಸಣ್ಣ ಏಜಿನಲ್ಲಿದ್ದರೆ ಸ್ಕೂಲ್ನೂ ಹೋಗ್ತಾರೆ, ಮತ್ತು ಸಂಡೇ ಜಮೀನಿಗೆ ಬಂದು ಕೆಲಸನೂ ಮಾಡ್ತಾರೆ. ನೋಡಬೇಕು, ಇಂಥ ಸಣ್ಣ ಏಜಿನಲ್ಲಿ ಇವ್ರು ಕೆಲಸ ಮಾಡ್ತಾರೆ ಅಂದರೆ ಇವ್ರು ನೋಡಿ ಕಲ್ಕೋಬೇಕೆಲ್ಲ ಜನರು. ಮತ್ತು ವಿದ್ಯಾಭ್ಯಾಸನೂ ಮಾಡ್ತಾರೆ. ಸಂಡೇ ಬಂದು ಜಮೀನಿಗೆ ಬಂದು ನೀರನ್ನು ಬಿಡ್ತಾರೆ. ಯೂಟ್ಯೂಬ್ ಗೆಳೆಯರು ನೋಡಬೇಕು, ಇಲ್ಲಿ ಹೊಲದ ಮಾಲೀಕರಾಗಿದ್ದಾರೆ. ಮಾಲೀಕರು ಮಗ ನವೀನ್ ಆಗಿದ್ದಾರೆ, ಇಲ್ಲಿ ನಿಂತಿದ್ದಾರೆ ನೋಡಬೇಕು. ಅದಕ್ಕೆ ಇವ್ರು ನೋಡಿ ಎಲ್ಲನೂ ಕಲ್ಕೋಬೇಕು. ಇಷ್ಟೇ ನಾನು ಹೇಳಿ ಅಭಿಪ್ರಾಯನ ಹೇಳಿ ಮುಗಿಸ್ತಾ ಇದ್ದೀನಿ ಯೂಟ್ಯೂಬ್ ಗೆಳೆಯರೇ. ಈ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ, ನಮಸ್ಕಾರ.